ಇದು ಬೇರೆ ಊರುಗಳಲ್ಲಿ ಕುಳಿತಂತೆ ಅಲ್ಲ, ನಮ್ಮ ಊರಿನಲ್ಲೇನೆ ಚಾತುರ್ಮಾಸಕ್ಕೆ ನಾವು ಕೂಡ್ತಾ ಇದ್ದೇವೆ. 24 ಜ್ಞಾನವನ್ನೂ ಪಡೆದಾಯಿತು. ಈ ಕಡೆಗೆ 37 ಗ್ರಂಥಗಳಿಂದ ಜ್ಞಾನ, ನವವಿಧ ಭಕ್ತಿ ಮಾಡಿದರೆ ಏನಾಗಬೇಕು? ಪರಮಾತ್ಮ ಸಂತುಷ್ಟನಾಗಿ 24 ರೂಪಗಳಿಂದ ಕೇಶವಾದಿ ಚತುರ್ವಿಂಶತಿ ಮೂರ್ತಿಯಾಗಿ ನಮ್ಮೆಲ್ಲರಿಗೆ ವಿಶೇಷವಾಗಿ ಪ್ರತ್ಯಕ್ಷವಾಗಿ ದರ್ಶನವನ್ನು ಕೊಡ್ತಾನೆ. ವಿಶೇಷವಾಗಿ ಎಲ್ಲರಿಗೆ ಅನುಗ್ರಹವನ್ನು ಮಾಡುತ್ತಾನೆ ಎನ್ನುವ ದೃಷ್ಟಿಯಲ್ಲಿ 24ನೇ ಇಸ್ವಿಯಲ್ಲಿ ಮತ್ತೆ ನಾವು ಚಾತುರ್ಮಾಸ್ಯವನ್ನು ಮಾಡ್ತಾ ಇದ್ದೇವೆ. ತಿರುಗಿಸಿದರೆ 42 ಸಂಖ್ಯೆಯಲ್ಲಿ ನಾವು 42ನೇದವರು ಶ್ರೀಮದಾಚಾರ್ಯರಿಂದ ಶ್ರೀ 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 ಸತ್ಯಾತ್ಮ ತೀರ್ಥ ಸ್ವಾಮಿ ಮಹಾರಾಜ್ ಕಿ, ಉತ್ತರಾದಿ ಮಠಾಧೀಶರಿಗೆ. ಈ ಚಾತುರ್ಮಾಸದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗ್ತದೆ. ನಿಮಗೆ ಯಾರಿಗೇನು ಸೌಕರ್ಯ ಬೇಕೋ ಏನು ಕೇಳಿದರೂ ಅದನ್ನು ಶ್ರೀಮಠದಿಂದ ಮಾಡಿಕೊಟ್ಟು ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ. ಅತ್ಯಂತ ಕೋಟಿ ಕೋಟಿ ಭಕ್ತರಿದ್ದಾರೆ, ಎಲ್ಲರೂ ಕರೆದಿದ್ದಾರೆ. ಆದರೆ ಎಲ್ಲವನ್ನು ಬಿಟ್ಟು ಸ್ವಾಮಿಗಳು ಇಲ್ಲಿ ಅನುಗ್ರಹವನ್ನು ಮಾಡಿ ಬಂದಿದ್ದಾರೆ ಅಂದರೆ ಅದು ನಮ್ಮ ಜನ್ಮ ಜನ್ಮಾಂತರದ ಸೌಭಾಗ್ಯವೇ ಸರಿ. ಸ್ವತಂತ್ರೋ ವ್ಯಾಪ್ತವಾನ್ ಹರಿ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋ ವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದ ತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರಕಾನ್. ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಅನುಸಂಧಾನ ಮಾಡಬೇಕಾದ ತತ್ವವನ್ನು, ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕಾದ ತತ್ವವನ್ನು ಮನೋಭಿಮಾನಿಗಳಾದಂತಹ ರುದ್ರದೇವರು ಉಮಾದೇವಿಗೆ ಉಪದೇಶವನ್ನು ಮಾಡಿದ್ದಾರೆ. ಸಜ್ಞಾನ ಸನ್ಮಾರ್ಗ ಸಮುತ್ಸಾಹಾದಯೋ ಗುಣಃ ಅತಸ್ತಸ್ಯ ಹರೇಸ್ತೇಷಾಂ ದಾಸ್ಯಂ ಸ್ಯಾನ್ ಮಮ ಸರ್ವದಾ ಅಂತ ಸತ್ಯನಿಧಿ ತೀರ್ಥರು ವ್ರತತೀರ್ಥ ಶ್ರೀಪಾದಗಳವರ ಬಗ್ಗೆ ಹೇಳ್ತಾರೆ. ಇದರಿಂದ ನಾವು ತಿಳಿಯಬೇಕಾದದ್ದು ಗುರುಗಳ ಅನುಗ್ರಹದ ಮಹತ್ವ ಎಷ್ಟಿದೆ. ಗುರುಗಳ ಅನುಗ್ರಹ ಇಲ್ಲ ಅಂದರೆ ದೂರೇ ಹರಿಕಥಾ. ಆ ಹರಿ ಕೃಷ್ಣ ರಾಮ ಅನ್ನೋ ಶಬ್ದವೂ ಕಿವಿ ಮೇಲೆ ಬೀಳೋದಿಲ್ಲ ಅಂದರೆ ಉದ್ಧಾರ ಆಗುವುದು ಹೇಗೆ? ಏನೋ ನಮ್ಮ ಪಾಂಡಿತ್ಯ, ನಮ್ಮ ಶಕ್ತಿಯಿಂದ ನಾವು ಜ್ಞಾನವನ್ನು ಪಡೆದುಕೊಳ್ಳುತ್ತೇವೆ ಅನ್ನೋದು ಸಾಧ್ಯ ಇಲ್ಲ. ಕೇವಲ ಗುರು ಅನುಗ್ರಹ. ಗುರುಗಳು ನಮಗೆ ಪ್ರತ್ಯಕ್ಷವಾಗಿ ಉಪದೇಶವನ್ನು ಮಾಡ್ತಾರೆ, ಗುರುಗಳು ಅಪ್ರತ್ಯಕ್ಷವಾಗಿ ಅನುಗ್ರಹವನ್ನು ಮಾಡ್ತಾರೆ. ಆದರೆ ಗುರುಗಳ ಅನುಗ್ರಹ ಇಲ್ಲದೆ ಯಾವ ಸೌಭಾಗ್ಯವೂ ಯಾವ ಸನ್ಮಾರ್ಗವೂ ನಮಗೆ ಸಿಗೋದಿಲ್ಲ ಅನ್ನುವ ಮಾತನ್ನು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ತಿಳಿಸಿಕೊಡ್ತಾರೆ. ವಿಚಿತ್ರ ಅಂದರೆ ಈ ಮುಂಬೈ ಮಹಾನಗರಕ್ಕೆ ಬರುವಾಗ ಪಂಢರಪುರದ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ದರ್ಶನ ಮಾಡಿಕೊಂಡು ಬರುವುದಕ್ಕೆ ಅಂತ ಹೋಗಿದ್ವಿ. ವೇದನಿಧಿ ತೀರ್ಥರ ಸತ್ಯಜ್ಞಾನ ತೀರ್ಥರ ದರ್ಶನ. ಆ ವೇದನಿಧಿ ತೀರ್ಥರ ದರ್ಶನ ಮಾಡುವ ಸಂದರ್ಭದಲ್ಲಿ ಅಲ್ಲಿರುವ ವಿದ್ವಾಂಸರು ಪಂಡಿತ ಹೇಳಿ ಭೀಮಸೇನಾಚಾರ್ಯರನ್ನು ನಾವು ಬರೆದುಕೊಂಡಿದ್ದಾರೆ. ಅದು ಬರೆದುಕೊಂಡದ್ದು ವಿದ್ಯಾಪತಿ ತೀರ್ಥರ ಹಸ್ತಲೇಖವನ್ನು ನೋಡಿ ನಾವು ಬರೆದುಕೊಂಡಿದ್ದೇವೆ ಅಂತ ಬರೆದಿದ್ದಾರೆ. ಆ ಹಸ್ತಲೇಖದ ಒಳಗೆ ಮನೆಗೆ ನ್ಯಾಯವರ ಗ್ರಂಥ ಮುಗಿದ ಮೇಲೆ ಈ ಟಿಪ್ಪಣಿ ಬರೆದದ್ದಲ್ಲ, ಗ್ರಂಥವನ್ನು ಪ್ರತಿ ಮಾಡಿಕೊಂಡದ್ದಕ್ಕೂ ಗುರುಗಳ ಅನುಗ್ರಹವನ್ನು ಈ ಪರಿ ಸ್ಮರಣೆ ಮಾಡಿದ್ದಾರೆ. ಸತ್ಯನಿಧಿ ತೀರ್ಥ ಶ್ರೀಪಾದಗಳವರು ಅವರ ಸ್ವಹಸ್ತಾಕ್ಷರಗಳಿಂದ ಬರೆದಂತಹ ಶ್ಲೋಕ. ತರ್ಹಿ ಮೇ ಶ್ರೀಶ ಶಬ್ದೋ ಸ್ಯಾತ್ ಶ್ರವಣ ಗೋಚಂ. ಹೀಗಿದ್ದ ಮೇಲೆ ಈ ಎಲ್ಲ ಏನಾದರೂ ಪಾಠ ಪ್ರವಚನ ನಡೆದಿದ್ದರೆ ಸತ್ಕಾರ್ಯಗಳು ಅದೆಲ್ಲ ಕೇವಲ ಗುರುಗಳ ಅನುಗ್ರಹದಿಂದ ಅನ್ನುವ ಸ್ಮರಣೆಯನ್ನು ನಾವು ಮಾಡಬೇಕು. ವೇದವ್ಯಾಸ ತೀರ್ಥರು ಹೇಳುವಂತೆ, ವಿದ್ಯಾಧೀಶ ತೀರ್ಥರು ಹೇಳುವಂತೆ, ಪಾಣಿಯೇ ಧಕ್ಷತೆ ಕ್ಷಿಪ್ರಂ ಪಾರ್ಥಾಸರಥಾಂಗಭೃತ. ಗುರು ಅನುಗ್ರಹ ಇಲ್ಲದೆ ಮೂಲರಾಮ ದೇವರ ಸ್ಪರ್ಶ ಮಾಡಿದರೆ ಕೈ ಸುಟ್ಟೋಗ್ತದೆ ಅಂತ ಹೇಳ್ತಾರೆ.
ವಿದ್ಯಾಧೀಶ ತೀರ್ಥರಂತಹ ಸತ್ಯನಿಧಿಗಳ ಬಗ್ಗೆ ಮಾತು ಹೇಳಬೇಕು. ಏನೋ ಪಾಪ ಬಹಳ ದೊಡ್ಡ ರೀತಿ ಕಾಣಿಸ್ತದೆ. ಅಜ್ಞಾನಿಗಳು ಗುರುಗಳು ತಂದು ಅವ್ರನ್ನ ಪಂಡಿತರನ್ನು ಮಾಡಿದ್ದಕ್ಕೆ ಈಗ ಹೇಳ್ಕೊಂಡಿರು. ಹಾಗೇನಲ್ಲ. ಅವರು ಪೂರ್ವಾಶ್ರಮದಲ್ಲೇ ಮಹಾವಿದ್ವಾಂಸರು, ಅಗ್ನಿಹೋತ್ರಿಗಳು, ಪಾಠ ಪ್ರವಚನ ನಿರತರು, ಸದಾಚಾರಿಗಳು, ಎಲ್ಲ ಸಂಪೂರ್ಣ ಸಂಪನ್ನರು ಅಂತೇನೆ ಅವರನ್ನು ಕಳೆದು ಇವರು ಪೀಠಾಧಿಪತ್ಯವನ್ನು ಕೊಟ್ಟಿದ್ದು. ಇಷ್ಟಿದ್ದು ಇವತ್ತಿಗೇನಾದರೂ ನಮ್ಮಲ್ಲಿ ಗುಣಗಳ ಉಳಿದಿದೆ ಅಂದರೆ ಅದರ ಸ್ಥಿತಿಗೆ ಸತ್ಯವ್ರತರ ಅನುಗ್ರಹ ಕಾರಣ ಅನ್ನುವ ದೃಷ್ಟಿಯಲ್ಲಿ ಅವರು ಆ ರೀತಿ ಸ್ಮರಣೆ ಮಾಡಬೇಕಾಗಿದ್ದರೆ ಗುರುಗಳ ಮಹತ್ವ ಎಷ್ಟು ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಂತಹ ಗುರುಗಳಿಗೆ ಈ ಎಲ್ಲ ಸ್ವಾಗತದ ಸಮಾರಂಭವನ್ನು ಸಮರ್ಪಣೆ ಮಾಡ್ತಾ ಮುಂದೆ ಆಗುವ 50 ದಿನಗಳ ಇಂತಹ ಚಾತುರ್ಮಾಸ್ಯದ ಈ ಒಂದು ಕಾರ್ಯಕ್ರಮದ ಶೋಭೆ, ವಿಶೇಷವಾಗಿ ಈ ಶೋಭೆಯ ವರ್ಧನ ಮಾಡುವುದಕ್ಕೆ ವೇದವರ್ಧನ ತೀರ್ಥರು ಇಲ್ಲಿ ಬಂದದ್ದು ಬಹಳ ನಮಗೆ ಸಂತೋಷದ ಸಂಗತಿ. ಸ್ವಾಗತವು ಹೇಳೋಣ ಯತಿವರೇಣ್ಯಗೆ, ಸ್ವಾಗತವು ಹೇಳೋಣ ಯತಿವರೇಣ್ಯಗೆ, ಸ್ವಾಗತವು ಹೇಳೋಣ ಬನ್ನಿ ಸ್ವರ್ಣ ಪುರುಷನ ಚರಣ ಕೆರಗಿ, ಸ್ವಾಗತವು ಹೇಳೋಣ ಬನ್ನಿ ಸ್ವರ್ಣ ಪುರುಷನ ಚರಣ ಕೆರಗಿ, ದೇವಲೋಕದ ದಿವ್ಯ ಚೇತನ ಭೂಮಿಗಿಳಿದು ಬಂದರಂತೆ. ಜ್ಯೋತಿರಸಿ ತೇಜೋಸಿ